ಈ ಕರು ಕಾಲೇ ಸೆಪ್ರೇಟ್ ಆಗಿಬಿಟ್ಟಿದೆ, ಆ ಥರ ತಿನ್ಕೊಂಡೋಗಿದೆ ಹುಲಿ. ಅಲ್ಲಿ ಹಿಡಿದು ಅಲ್ಲಿಂದ ಎಳ್ಕೊಬಂದು ಇಲ್ಲಿ ತಿಂದಿರೋದು. ಫಸ್ಟ್ ನೋಡಿ ಇಲ್ಲಿ ನೋಡಿ ಕತ್ತಿ ಹಿಡಿದಿದೆ. ನೈಟ್ ವಿಷನ್ ಕ್ಯಾಮ್ರಾ ಇದೆ, ಅದನ್ನು ಫಿಟ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಇವತ್ತು ನೈಟು ಚಿರತೆ ಏನಾದರೂ ಬಂದರೆ, ಚಿರತೆಯೋ ಅಥವಾ ಹುಲಿನೋ ಎರಡರಲ್ಲಿ ಯಾವ್ದು ಬಂದ್ರೆ ಇವಾಗ ನಮಗೆ ಗೊತ್ತಾಗುತ್ತೆ. ಚಿರತೆ ಬಂದಿದೆ ಆಲ್ರೆಡಿ, ಫೋನಲ್ಲಿ ಅಪ್ಡೇಟ್ ಬಂದಿದೆ ನಮಗೆ. ಓ ಇವಾಗ ಇದೆ ಅಲ್ಲಿ ಚಿರತೆ. ಇಲ್ಲಿ ನೋಡ್ರಿ ಇವಾಗ ಬಂದು ಎಷ್ಟು ತಿಂದಿದೆ. ಅಯ್ಯಯ್ಯೋ, ಆಲ್ರೆಡಿ ಲೈವ್ ಅಲ್ಲಿ ಕರುನ ತಿನ್ನೋದನ್ನ ಇವಾಗ ಜಸ್ಟ್ ನೋಡಿದ್ವಿ. ಚಿರತೆ ಏನಾದರೂ ನೋಡಿ ಇಲ್ಲಿ ಕಾಲ್ ಮಡಗಿದ ತಕ್ಷಣ ಈ ಡೋರ್ ಕ್ಲೋಸ್ ಆಗಬೇಕು. ನೋಡೋಣ ಇವಾಗ ಕ್ಲೋಸ್ ಆಗುತ್ತೆ ಏನಂತ. ಎಲ್ಲರೂ ಸೈಲೆಂಟಾಗಿ ನೋಡಿ. ಆ ಚಿರತೆ ಬಂದು ಇವಾಗ ಆ ಕರುನ ತಿನ್ನುತ್ತೆ. ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಚಿರತೆನ ಸೆರೆ ಹಿಡಿತಾ ಇದ್ದೀವಿ. ಇವಾಗ ಬೆಳಿಗ್ಗೆ 7 ಗಂಟೆ ಟೈಮು. ರಾತ್ರಿ ಒಂದು ಹುಲಿ ಬಂದು ಒಂದು ಹಸುನ ಹಿಡಿದಿದೆ ಹೊಲದಲ್ಲಿ. ಸೊ ನೋಡೋಣ ಬನ್ನಿ. ಇಲ್ಲಿ ನೋಡ್ತಿರ್ಬೋದು ಒಂದೊಂದು ಪಾರ್ಟ್ಸ್ಗಳನ್ನೂ ಯಾವ ಥರ ಕಟ್ ಮಾಡಿ ಇಟ್ಬಿಟ್ಟಿದೆ ಅಂತ. ಒಂದು ಕಾಲೇ ಇಲ್ಲ, ಕಾಲನ್ನೇ ಕಟ್ ಮಾಡಿ ಈ ಕಡೆಗೆ ಇಟ್ಟಿದೆ. ಅಷ್ಟೊಂದು ಭಯಾನಕವಾಗಿ ಅಟ್ಯಾಕ್ ಮಾಡಿದೆ ಹುಲಿ. ಸೊ ನಿಮಗೆ ಒಂದು ಸ್ವಲ್ಪ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಕರು ಕಾಲೇ ಸೆಪ್ರೇಟ್ ಆಗಿಬಿಟ್ಟಿದೆ, ಆ ಥರ ತಿನ್ಕೊಂಡೋಗಿದೆ ಹುಲಿ. ಒಬ್ಬೊಬ್ಬ ನೋಡಿ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಆ ಮರದ ಹತ್ರ ಕಟ್ಟಿದ್ರಂತೆ. ಆ ಮರದ ಹತ್ರ 2 ಕರುಗಳನ್ನು ಕಟ್ಟಿದ್ರಂತೆ. ಒಂದು ಕರುನ ಬೇಟೆಯಾಡಿ ಇಲ್ಲಿಗೆ ಎಳ್ಕೊಬಂದು ತಿಂದಿದೆ, ಇನ್ನೊಂದು ಕಿತ್ಕೊಂಡು ಹೋಗಿದೆ ಅನಿಸುತ್ತೆ. ಫಸ್ಟು ನೋಡಿ ಇಲ್ಲಿ ಕತ್ತಿ ಹಿಡಿದು ಸಾಯಿಸಿದ ಮೇಲೆ ಆಮೇಲೆ ಎಲ್ಲ ಫುಲ್ ಆಲ್ಮೋಸ್ಟ್ ಅರ್ಧ ತಿನ್ಕೊಂಡೋಗಿದೆ. ಕರುನ ಹಿಡಿಯುವಾಗ ಮರಕ್ಕೆ ಹುಲಿ ಉಗುರು ಯಾವ ಥರ ಬಿದ್ದಿದೆ ಇಲ್ಲಿ, ಹಿಂಗೆ ಎಳೆದಿರೋದು. ಕೆಲವರು ಹುಲಿ ಅಂತಿದ್ದಾರೆ, ಚಿರತೆ ಅಂತಿದ್ದಾರೆ. ಪರ್ಫೆಕ್ಟಾಗಿ ಏನು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಹುಲಿನ ಚಿರತೆನ ಅಂತ. ಹುಲಿ ಅದೇ ಅಣ್ಣ ಒಂದು. ಫಸ್ಟು ನೀವು ಬಂದು ನೋಡ್ಬಿಟ್ಟು ಏನು ಮುಂದೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅದು ಮಾಡ್ಬೇಕಲ್ಲ ಸರ್. ಸರಿ ಸರ್, ಆದಾಗ ನೀವು ಸ್ವಲ್ಪ ಲೇಟ್ ಮಾಡಕ್ ಹೋಗ್ಬೇಡಿ. ಈಗ ನಮ್ಮ ಅವತಾರ ಶಿವನಿಗೆ ಬಿಟ್ಟಾವಿ. ಏನ್ ಮಾಡ್ದನ್ನ ಈಗ ಜೋಳದೊಳಗೆ ಅದೇ ಹೋಗಿಲ್ಲ ಅದು. ನಾನು ಅಲ್ಲಿ ಬೊಗಳ್ತಿದ್ದದ್ ನೋಡ್ಬಿಟ್ಟು ಅಲ್ಲಿಗೆ ಹೋದೆ, ಈ ಕರ ಅಲ್ಲಿ ನುಕ್ಕೊಂಡಿದ್ದನು ಅಂತ. ಅಲ್ಲಿ ಅಂತ ಪುನಃ ಆಮೇಲೆ ನೋಡಿ ಇಲ್ಲಿ ನೋಡ್ತೀನಿ, ಇಲ್ಲಿ ಬಿದ್ದದ. ನಾನು ನುಲ್ಕ ಸತ್ತಾಗಿದ್ದಾನ ಅಂದ್ಬಿಟ್ಟು ಪುನಃ ದಂಡಕ್ಕೆ ಹೋಗಿ ನೋಡಿದ್ರೆ ಅರ್ಧ ತಿನ್ಕೊಂಡದ. ಇದೇ ನಮ್ಮ ಮರೆ ಈಗ ಆಗೋಯ್ತಲ್ಲ ಕಾಲ. ಇಲ್ಲಿ 2 ಕಟ್ಟಿದ್ರಿಯಾ? ಒಂದ್ ಅಲ್ಲೇ ನಿಂತಿತ್ತು ಹಿಂದ್ಗಡೆ ಹಚ್ಚರ್ಕೆ ಮಾಡು. ಈಗ ನೈಟ್ ಇಲ್ಲಿಗೆ ಹಾಕಿ ನೋಡವೆ ಅದು ಆ ಕ್ಯಾಮ್ರಾನ ಬಂದೇ ಬರ್ತದೆ ಅಲ್ಲಿ. ಒಟ್ಟಲ್ಲಿ ಅದು ಚಿರತೆ ಆಗಲಿ ಹುಲಿ ಆಗಲಿ ಅದು ಹೋಗಿಲ್ಲ, ಕಾಡಿಗೆ ಹೋಗಿಲ್ಲ. ಇಲ್ಲಿಂದ ಕಾಡು ಸುಮಾರು ಒಂದು 2-3 ಕಿಲೋಮೀಟರ್ ಇದೆ. ಅದೆಲ್ಲೋ ಇಲ್ಲೇ ಸಿಕ್ಕಾಬಟ್ಟೆ ಜೋಳದೊಳಗಳು, ಇಲ್ಲೇ ಇದೆ ಅದು. ಜೋಳದ ಹೊಲ ಮತ್ತೆ ಹಳ್ಳೆಗಳು ಜಾಸ್ತಿ ಇದಾವೆ ಇಲ್ಲಿ. ಎಲ್ಲೋ ಇಲ್ಲೇ ಇದೆ ಅದು. ಸರ್ ಇವಾಗೇನು ಬೋನ್ ಹಾಕ್ಸ್ಕೊಡ್ತಾರಂತ? ಸಾಯಂಕಾಲದೊಳಗೆ ಬೋನ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಫೋನ್ ಮಾಡಿ, ಫಾರೆಸ್ಟ್ಗೆ ಫೋನ್ ಮಾಡಿಕೊಡಿ ನನಗೆ, ನಾನು ಮಾತಾಡ್ತೀನಿ. ನಿನ್ನೆ ನೈಟ್ ಇಲ್ಲಿ ಬಂದಿರೋದಕ್ಕೆ ಇವತ್ತು ನೈಟ್ ಬಂದೇ ಬರುತ್ತೆ. ಅದು ಒಂದು ಬೋನ್ ಇಡಿಸ್ತೀರಾ ಇವತ್ತು? ಫೋನ್ ಇಡಿಸ್ತೀನಿ ಅಂತ ನಾನು ಹೇಳಿದ್ನಲ್ಲ, ಅವರು ಏನ್ ಫೋನ್ ಬಗ್ಗೆ ಮಾತಾಡಿಲ್ಲ. ನಾನೇ ಫೋನ್ ಇಡಿಸ್ತೀನಿ, ಅದೆಲ್ಲಿ ಇರುತ್ತೆ ಅಲ್ಲಿ ಹಾಕ್ತೀನಿ ಅಂತ ನಾನೇ ಹೇಳಿದ್ನಲ್ಲ. ಅದೇ ಮಿಸ್ ಮಾಡಕ್ ಹೋಗ್ಬೇಡಿ ಇವತ್ತು. ಖಂಡಿತ ಸ್ವಂತಲ್ಲ ಅಂತ ಅನ್ಕೋಬಿಡಿ. ನಂಗೆ ಯಾಕಂದ್ರೆ ನಿಮ್ ಏರಿಯಾದಲ್ಲಿ ನಾನು 9 ವರ್ಷ ಮಾಡಿದೀನಿ. ಪಾಪ ನಿಮ್ಮ ಅಲ್ಲಿ ಜನ ತರ ಎಲ್ಲೂ ಸಿಕ್ಕಲ್ಲ. ನಮ್ಮ ಹೆಸರು ಗೊತ್ತಾಗಿತ್ತು, ಅವತಾರ್ ಶಿವ ಅಂತ. ಅವತಾರ ಶಿವ. ನೀವೇನಾ ಮಾತಾಡ್ಬೇಕು ಅಂತ ನಾನು ಅವಾಗಿಂದ ಬೋನ್ ಇಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿ ತಿಂದಿದೆಯಲ್ಲ ಹಸುನ, ಆ ಬೋನ್ ಒಳಗೆ ಇಟ್ಟು ಇವತ್ತು ರಾತ್ರಿ ವೆಯ್ಟ್ ಮಾಡಿ ನೋಡೋಣ. ಆ ಚಿರತೆ ಬಂದು ಬೋನ್ ಒಳಗೆ ಬೀಳುತ್ತೆ ಏನಂತ ರಾತ್ರಿ ಗೊತ್ತಾಗುತ್ತೆ. ಆ ಮರದ ಮೇಲೆ ಒಂದು ಗುಳ್ಳಾಕ್ಬಿಡಿ, ಮತ್ತೆ ಒಂದು 2-3 ಸೀಟು ಇರೋ ಥರ. ಬರಲ್ಲ. ನೈಟ್ ವಿಷನ್ ಕ್ಯಾಮ್ರಾ ಇದೆ, ಅದನ್ನು ಫಿಟ್ ಮಾಡ್ತೀವಿ. ಚಿರತೆ ನೈಟ್ ಬಂದರೆ ನಮಗೆ ಗೊತ್ತಾಗುತ್ತೆ. ಓಕೆ, ಇವಾಗ ಕ್ಯಾಮ್ರಕ್ಕೆ ಗೂಟ ಇಲ್ಲಿ ಹೊಡಿತಾ ಇದ್ದೀವಿ. ಕರು ನೋಡಿ ಅಲ್ಲಿ ಬಿದ್ದಿದೆ. ನಾಯಿ ಬೇರೆ ಇರುತ್ತೆ. ನಮ್ಮ ನಾಯಿ ಬೆಳಿಗ್ಗೆ ಎದ್ದು ನೋಡಿ ಅಲ್ಲಿ ಹೋಗ್ಬಿಟ್ಟಿತ್ತು. ಅಲ್ಯಾ? ಆ ಜೋಳ ನನ್ನ ಇಷ್ಟಕ್ಕೆ ಜೋಳದ್ರಿ ಅದೇ ಅದು ಹೋಗೇ ಇಲ್ಲ. ಒಟ್ಟಿನಲ್ಲಿ ಇಲ್ಲೇ ಎಲ್ಲ ಜೋಳದಲ್ದೆಲ್ಲ ಇದೆ. ಇಲ್ಲೇ ಅರ್ಧ ಅದು ಕಾಡ್ಗೆ ಹೋಗಿಲ್ಲ. ಓಕೆ, CC ಕ್ಯಾಮ್ರಾ ನೋಡಿ ಇಲ್ಲಿದೆ. ನೋಡಿ ಇಲ್ಲಿ ನೋಡ್ರಿ. ಇವಾಗ ಇದನ್ನು ತಗೊಂಡೋಗಿ ಅಲ್ಲಿಗೆ ಫಿಟ್ ಮಾಡಬೇಕು. ಅದೇ ನಾವು ಅಲ್ಲಿ ಗೂಟ ನೆಟ್ಟಿದ್ವಲ್ಲ
ಅಲ್ಲಿಗೆ ತಗೊಂಡೋಗಿ ಈ CC ಕ್ಯಾಮ್ರಾ ಹಾಕಬೇಕು. ಎಲ್ಲೆಲ್ಲ ಬಳಸ್ಕೊಂಡ್ ಬಂದ್ರೆ ಎಲ್ಲಾನು ಬಂದಿರೋದು ಅಂತ ಗೊತ್ತಿಲ್ಲ. ಹೋಟೆಲ್ ಇಲ್ಲೇ ಅದೇ ಹೋಗಿಲ್ಲದು. ಅಣ್ಣ ನೋಡಿ ಕಾಣಿಸುತ್ತಾ ಅಲ್ಲಿ? ಇನ್ನೂ ಹತ್ರಕ್ಕೆ ಹಾಕ್ಬೇಕು. ಕಾಣಿಸುತ್ತಣ್ಣ? ಕಾಣಿಸುತ್ತೆ ಬರ. ಓಕೆ ಅಂತೂ ಫಿಕ್ಸ್ ಮಾಡಾಯ್ತು CC ಕ್ಯಾಮ್ರಾ. ಇಲ್ಲಿ ನೋಡ್ರಿ, ಟೈಮ್ 6:40 ಆಗಿದೆ. ಇಲ್ಲಿ ನೋಡಿ ಕೆಮ್ಮುಗಿಲು ಹಾಗೆ ಕೆಂಪಿಗೆ ಕಾಣ್ತಾ ಇದ್ದೀವಿ. ನಮ್ಮ CC ಕ್ಯಾಮ್ರಾ ಕೂಡ ಇಲ್ಲಿ ರೆಡಿ ಆಯಿತು. ಅಕಸ್ಮಾತ್ ಏನಾದರೂ ಇವತ್ತು ನೈಟು ಚಿರತೆ ಏನಾದರೂ ಬಂದರೆ, ಚಿರತೆಯೋ ಅಥವಾ ಹುಲಿನೋ ಎರಡರಲ್ಲಿ ಯಾವ್ದು ಬಂದರು ಇವಾಗ ನಮಗೆ ಗೊತ್ತಾಗುತ್ತೆ. ಓಕೆ, ಅಲ್ಲಿ ನೋಡಿ 360 ಡಿಗ್ರಿ ಯಾವ ಕಡೆಗಾದರೂ ರೊಟೇಟ್ ಮಾಡ್ಬೋದು. ನಾವು ಮೊಬೈಲಲ್ಲಿ ಆಪ್ರೇಟ್ ಮಾಡ್ಬೋದು ಅದನ್ನು, ಕ್ಯಾಮ್ರಾನ. ಆ CC ಕ್ಯಾಮ್ರಾ ಒಂದು ಪ್ರಾಣಿನ ಕ್ಯಾಪ್ಚರ್ ಮಾಡುತ್ತೆ ಫಸ್ಟು ಸೆನ್ಸರಲ್ಲಿ, ಮತ್ತು ಆ ಪ್ರಾಣಿ ಮೂಮೆಂಟ್ ಯಾವ ಕಡೆಗೆ ಇರುತ್ತೋ ಅದೇ ಕಡೆಗೆ ಟರ್ನ್ ಆಗುತ್ತೆ. ಆ ಚಿರತೆ ಇಲ್ಲಿಗೆ ಬರಬೇಕಂದ್ರೆ ಯಾವುದೇ ಶಬ್ದಗಳಿರಬಾರ್ದು. ಅದಕ್ಕೆ ನಾವು CC ಕ್ಯಾಮ್ರಾ ಫಿಟ್ ಮಾಡಿರೋದಿಲ್ಲ. ಅಂದರೆ ನಾನೇ ಇಲ್ಲೇ ಕ್ಯಾಂಪ್ ಆಗ್ತಾ ಇದ್ದೆ. ಯಾವುದೇ ಶಬ್ದ ಇರಬಾರ್ದು ಮತ್ತು ಜನಗಳ ಓಡಾಟ ಇರಬಾರ್ದು. ಅದಕ್ಕೆ ಇವಾಗ ನಾವು ಇಲ್ಲಿ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ದೂರದಲ್ಲೇ ಒಂದು 300-400 ಮೀಟ್ರಲ್ಲಿ ಮನೆ ಇದೆ, ಅಲ್ಲಿ ವೆಯ್ಟ್ ಮಾಡ್ತೀವಿ. ನಮ್ಮ ಕ್ಯಾಮ್ರಾ ಇದೆಯಲ್ಲ CC ಕ್ಯಾಮ್ರಾ, ಅಲ್ಲಿ ಯಾವುದೋ ಚಿಟ್ಟೆ ಸಿಗಾಕೊಂಡಿದೆಯಂತೆ ಕ್ಯಾಮ್ರಕ್ಕೆ. ಆ ಚಿಟ್ಟೆನ ಹೊಡೆಯೋದಕ್ಕೆ ಇಲ್ಲಿ ನಮ್ಮ ಹತ್ರ ಏನಿದು ಕಸ್ಪೋರ್ಕೆ ಎತ್ಕೊಂಡು ಹೋಗ್ತಾ ಇದೀವಿ. ಬರ ಅಣ್ಣ ಆಗ್ಲೇ ಉಳ್ಬೇಕಾನೆ ಎಲ್ಲ ಎಲ್ಲ ಶಿವ ಏನು ಹತ್ಕೊಂಡಿಲ್ಲ ಹೆಂಗೆ ಕರ್ಕೊಬರೋದು? ಅಷ್ಟೊತ್ತಿನ ಏನು ಮಾಡ್ತೀರಿ ಅಂತ ಆ ಚಿಟ್ಟೆ ಹಾಳಾದ ಇವಾಗಲೇ ಸಿಗಾಕಬೇಕಾ? ನಾವೇನು ಮಾಡೋ? ಹೋಗ್ರಿ ನೀವು ಬನ್ರ ಬ್ಯಾಟಿ ಕೂಡ ಸರಿ ಒಂಚೂರು ಸುತ್ತ ನೋಡ್ಕೊಳ. ನಿಮ್ಮನ್ನ ಗಂಡಸರು ಅಂದ್ಬಿಟ್ಟು ಕರ್ಕೊಂಡಲ್ಲಿ ನಾನು ಬಾರ ಅದೇ ನಾನೇನ ಹುಲಿನೋ ಚಿರತೆನೋ ಗೊತ್ತಿಲ್ಲ, ಏನು ಬರುತ್ತೆ ನೋಡೋಣ. ಬಂದ್ರಲ್ಲ ಇಲ್ಲ ಕಣ್, ಇಲ್ಲ ಕಣ್ ಬಂದ್ರ, ಇಲ್ಲ ಏನ್ರಲ್ಲ ಇಷ್ಟು ಭಯ. ಟೈಮ್ ಆಗಾಗ ಬಂದ್ಬಿಡುತ್ತೆ. ಸರಿಯಾ? ಜಾಸ್ತಿ ಟೈಮ್ ವೇಸ್ಟ್ ಮಾಡಿ. ಟೈಮ್ ಆಗಾಗ ಬರ್ತಾ ಇರ್ತಾರೆ. ನಡಿಯಾ ಬ್ಯಾಟ್ರಿ ಕೊಡ. ಬ್ಯಾಟ್ರಿ ನಂಗೆ ಬೇಕಾ ನಡಿಯ. ಹಲೋ ಅಣ್ಣ, ಹಲೋ. ಹಾಂ ಇವಾಗ ನೋಡಿ. ಹಾಂ ನೋಡಿ. ಲೈಟ್ ಆಫ್ ಮಾಡಬೇಕಾ? ಹೇ ಹಾಂ ಪ್ಲಾಸ್ ಆನ್ ಮಾಡು, ಪ್ಲಾಸ್ ಆಫ್ ಮಾಡು. ಹಾಂ ಸರಿ ಸರಿ. ಹಾಂ ಅಣ್ಣ, ಅದು ಲೈಟ್ ಆಫ್ ಮಾಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತಾ? ಲೈಟ್ ಬರಲ್ಲ. ಆಫ್ ಮಾಡಿ ಯಾವ ಥರ ಕಾಣಿಸುತ್ತೆ ನೋಡ್ತೀವಿ. ಶಿವ ನೋಡ್ಕೋ, ಟಾರ್ಚ್ ಆಫ್ ಮಾಡ್ರಿ ಶಿವ. ನೀನು ಎಷ್ಟು ಇದ್ದು ನೋಡಿ ಬೆಳಕು. ಹಾಂ ಹಾಂ ಆಫ್ ಮಾಡ್ತೀರಾ? ಸರಿ ಆಫ್ ಮಾಡಿ ಅಣ್ಣ ಲೈಟು. ಈಗ ಸರಿ ಬಿಡು. ಹಾಂ ಓಕೆ ಕೊಡಿರಿ ಕ್ಯಾಮ್ರಾ ಕೊಡಿಲಿ. ಹೋಗಿ ಮಾತಾಡ್ಕೊಳ್ಳೋ. ನಾನು ಬರ್ತೀನಿ. ಇಲ್ಲ ಈಗ 4 ಗಂಟೆಗೆ ನಮ್ಮ ಬೋನ್ ಕಳಿಸ್ತೀನಿ. ನೀವು ಅಲ್ಲಿ ನಮ್ಮ ಜನ ಬಂದು ರೆಡಿ ಮಾಡ್ತಾರೆ ಯಾಕಂತಂದ್ನಲ್ಲ. ಎಲ್ಲಿ ಈಗ ಅವ್ರ ಜನ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೋನ್ ತಗೊಬರ್ತೀನಿ ಅಂತ ಹೇಳಿದ್ರಲ್ಲ, ಅವರು ಬರಲ್ಲ, ಕೈ ಕೊಟ್ಟರು ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಸುಮಾರು 11 ಗಂಟೆ 11:15 ಆಗಿದೆ. ಬಟ್ ಪಾಪ ಇವಾಗ ಬಂದಿದ್ದಾರೆ. ಅವರು ಏನು ಗೊತ್ತಿಲ್ಲ. ಸೊ ಇಲ್ಲಿ ಬರ್ತಾಯಿದ್ದಾರೆ. ಹಾಂ
ಓ ಬಂದ್ರಾ? ಓ ನಾನು ಬರಲ್ಲ, ಕೈ ಕೊಟ್ರಿ ಅಂತ ಅಂದ್ಕೊಂಡಿದ್ದೆ. ಓಕೆ ಓಕೆ, ತಗೊಂಡಿದ್ದೀರಾ? ಸರಿ, ಅಲ್ಲಿ ಮೇಲ್ಗಡೆ ನೋಡ್ರಿ, ಬರ್ತೇನೆ ಸರ್ಕಲ್ ಹತ್ರ. ಗುರು ಇಲ್ಲಿ ನೋಡಿ, ಚಿರತೆ ಬಂದಿದೆ ಆಲ್ರೆಡಿ. ಫೋನಲ್ಲಿ ಅಪ್ಡೇಟ್ ಬಂದಿದೆ ನಮಗೆ. ಫೋನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಚಿರತೆ ಆಲ್ರೆಡಿ ಬಂದಿದೆ. ಅಲ್ಲಿ ಬಂದು ತಿಂತ. ನಾವು ಹೋಗಿದ್ದು ಬಂದು ಅರ್ಧ ಗಂಟೆ. ಯಾವಾಗ ಕಳಿಸಿದ್ರು? ಈಗ ಜಸ್ಟ್ ಕಳಿಸ್ತಾ. ಓ, ಇವಾಗ ಇದೆ ಅಲ್ಲಿ ಚಿರತೆ. ಹಾಗಾದ್ರೆ ಹೇಳತ್ತಾದ ಅದನ್ನ. ತಿಂತದೆ ಇವಾಗ. ಮತ್ತೆ ಈಗ ಏನ್ ಮಾಡಿದೆ ನೀವು ಪಟ್ಟಂತ ನೀವು ಅದಕ್ಕೆ ಮೊದಲೇ ನಾವು ಅದಕ್ಕೆ ನೀವು ಒಂದ್ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದು ಸರ್ ಹೋಗೋದು. ಗೊತ್ತಾಯ್ತು, ಅಯ್ಯೋ ನಿಮ್ ಕಷ್ಟ ನಮ್ಗೆ ಗೊತ್ತು. ನಾನು ಹೇಳಿದ್ದು ಒಂದ್ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ರೆ ಪಕ್ಕ ಬಿದ್ದಿರೋದು ಚಿರತೆ. 5 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ. ಇವರು 4 ಗಂಟೆ ತಂದು ಹಾಕ್ಬಿಟ್ಟಿರಿ. ಇಷ್ಟೊತ್ತು ಬಿದೋಗ್ಬಿಡೋದು. ಆಗ ಏನಾದ್ರು ಬಂದಿದ್ರೆ ಚಿರತೆ ಇಷ್ಟೊತ್ತಿಗೆ ಬೋನಲ್ಲಿ ಇರೋದು. ಆಲ್ರೆಡಿ ತಿಂತಾ ಇದೆ. ಇಲ್ಲಿ ನೋಡಿ, ಮನೆ ಮುರಿ ನಾನು ನಿಜವಾಗ್ಲೂ ಬರಲ್ಲ, ಸುಳ್ಳು ಅನ್ಕೊಂಡಿದ್ದಿ ಕಡಲು. ಅರ್ಧ ಗಂಟೆಲೆ ಅಲ್ಲ, ಬಂದಿರ್ತಾರೆ ಯಾರು ಗೊತ್ತು. ಅದೆಲ್ಲೋ ಅಲ್ಲೇ ಪಕ್ಕದಲ್ಲೇ ಅದೇ ಜೋಳದೊಳಗೆ. 4 ಗಂಟೆಲಿ ಇಷ್ಟೊತ್ತು ಕರೆಕ್ಟ್ ಇದು ಈಗ ಜಸ್ಟ್ ಕಳ್ಸಿರೋದು. ಇರೋಣ ಹೆಂಗ್ ನುಗ್ತಾ ಇದೆ. ಬಾರ್ ಏನಿಲ್ಲ ಕಣ್, ಬರ ಯಾಕೆ ಎದ್ರಕಂಡೆ. ಅದು ಆ ಕಡೆಗೆ ಹೋಗಿದ್ದಂತ. ಅದು ಲೈಟ್ ಅಮ್ಮ ಚೇಂಜ್ ಮಾಡಿದ್ನಂತ ಕಲರ್ನ. ಬ್ಯಾಟ್ರಿ ಅದೇ ಅಲ್ವಾ? ಒಂದೇ ಬ್ಯಾಟ್ರಿ ಇರೋದು. ಅದು ಕಲರ್ ಚೇಂಜ್ ಮಾಡಿದ್ನಂತ. ಕಲರ್ ಚೇಂಜ್ ಮಾಡಕ್ಕೆ ಅದು ಗಾಸಾಗಿ ಹತ್ತಕೋಯ್ತಂತ. ಓಕೆ, ಇಲ್ಲಿ ನೋಡ್ರಿ, ಅದು ಅಲ್ಲಿ ಆ ಕರುನ ತಿಂತಾ ಇದೆ. ಅಣ್ಣ ಎಲ್ಲಿದೆ ಇವಾಗ ನೋಡಿ. ಇವಾಗ ಅದೆಲ್ಲ ಹೋಗ್ಬಿಟ್ಟು ಸೈಡ್ಗೆ ನಾನು ರೆಕಾರ್ಡಿಂಗ್ ವೈಟ್ ಬ್ಲಾಕ್ ಮತ್ತೆ ಕಲರ್ ರೆಕಾರ್ಡಿಂಗ್ ಮಾಡ್ಬಿಟ್ಟು ಲೈಟ್ ಆನ್ ಮಾಡಿದೆ. ಅದೆಲ್ಲ ಓಡ್ತು. ಇವಾಗ ನೀ ಎಲ್ಲಿದೆ? ನಾವು ಇಲ್ಲಿ ಸ್ಪಾಟಿಗೆ ಬಂದ್ವಿ. ಅವರು ಬೋನ್ ಎತ್ಕೊ ಬಂದಿದ್ದಾರೆ ಇವಾಗ. ಗೊತ್ತು ನವೀನ್ ಫೋನ್ ಮಾಡಿದ್ನಲ್ಲ. ಇವಾಗ ಅದೆಲ್ಲ ಸೈಡ್ ಓಡೋಗ್ಬಿಡ್ತು. ಫಸ್ಟ್ ಅಲ್ಲೇ ಇತ್ತು, ಮೇಲ್ಗಡೆ ಇತ್ತು. ನಾವು ಕ್ಯಾಮ್ರಾನ ಕರಿತವೆ ಅಲ್ಲೇ ಇಡ್ಬೇಕಾಗಿತ್ತು. ಇನ್ನು ಕ್ಲಿಯರ್ ಇದೆ, ಚೆನ್ನಾಗಿ ಕಾಣೋದು, ಕ್ಲಿಯರ್ ಕಾಣೋದು. ಓ, ಫುಲ್ಲಾಗಿ ತಿನ್ಬಿಟ್ಟದ ಇವಾಗ. ಈಗ ಬಂದು ಇಷ್ಟು ಬೇಗ ತಿನ್ಕತೆ ಇಷ್ಟು ತಿನ್ಬಿಟ್ಟದ. ಅವಾಗಿಂದ ತಿಂದ ನಾವೇ ನೋಡ್ಲಿಲ್ಲ ಕ್ಯಾಮ್ರಾ. ಓ, ಆಗಿಂದ ರೆಕಾರ್ಡ್ ಆಗಿಲ್ವಣ್ಣ? ರೆಕಾರ್ಡ್ ಆಗದೆ. ಇಲ್ಲಿ ನೋಡ್ರಿ, ಇವಾಗ ಬಂದು ಎಷ್ಟು ತಿಂದಿದೆ. ಅಯ್ಯಯ್ಯೋ, ನಾವು ಹುಲಿ ಅಂತ ಅನ್ಕೊಂಡಿದ್ವಿ, ಬಟ್ ಇದು ಹುಲಿ ಅಲ್ಲ, ಚಿರತೆ. ಆಲ್ರೆಡಿ ಲೈವಲ್ಲಿ ಕರುನ ತಿನ್ನೋದನ್ನ ಇವಾಗ ಜಸ್ಟ್ ನೋಡಿದ್ವಿ ಮೊಬೈಲಲ್ಲಿ. ಇದು ಚಿರತೆ, ಹುಲಿ ಅಲ್ಲ. ನಮ್ಮ ಏರಿಯಾದಲ್ಲಿ 12 ಗಂಟೆ 1 ಗಂಟೆಗೆಲ್ಲ ನೀರು ಜೋಡ್ಸಕ್ ಬರೋರು ಹಿಡಿದೆ. ಪಾಪ ಈ ಕರನ್ ಹಿಡಿದಲ್ಲ, ನನಗೆ ಅದೇ ಬೇಜಾರು. ಹಿಡಿದಿಲ್ಲ ಅಂತ ಪುಣ್ಯ ಮಾಡಿದವರು, ಪಾಪ ಮಾಡಿದವ್ರಿಗೆ ಬರೋದು, ಪುಣ್ಯ ಮಾಡಿದವ್ರಿಗೆ ಬರಲ್ಲ. ಇಲ್ಲ ಅಣ್ಣ ಸದ್ ಮಾಡಬೇಡಿ. ಇಲ್ಲದೆ ಆಲ್ದು ಮರತ್ತಮೆ ಅದೇ ಅದು. ಓಕೆ, ಅಂತೂ ನಮ್ಮ ಬೋನ್ ಬಂತು. ವೇಟ್ ಇದೆಯಾ? ಫುಲ್ಲು ವೇಟ್ ಇದೆಯಾ? ಬನ್ರ ಎಲ್ಲ ಹೆಲ್ಪ್ ಮಾಡ್ರ ಅವ್ರಿಗೆ.
ಓಕೆ ಎಲ್ಲ ನಾವು ಫಿಕ್ಸ್ ಮಾಡ್ತಾಯಿದ್ದೀವಿ ಬೋನನ್ನ. ಚಿರತೆ ಏನು ಬರುತ್ತೆ ಏನು ಗೊತ್ತಿಲ್ಲ, ಆಲ್ರೆಡಿ ಬಂದು ಹೊರಟೋಗಿದೆ. ಮತ್ತೆ ಬಂದರೆ ಪಕ್ಕ ಬೋನಿಗೆ ಬೀಳುತ್ತೆ. ನಾವು ಈ ಕೆಲಸನ 5 ಗಂಟೆ 4 ಗಂಟೆ 5 ಗಂಟೆಗೆ ಮಾಡಿದರೆ ಪಕ್ಕ ಇಷ್ಟೊತ್ತಿಗೆ ಚಿರತೆ ಬೋನ್ ಒಳಗೆ ಇರೋದು. ಬಟ್ ನಾವೇ ಸ್ವಲ್ಪ ಲೇಟ್ ಮಾಡಿದ್ವಿ. ನಾವಲ್ಲ, ನಮ್ಮ ಫಾರೆಸ್ಟ್ರು ಸ್ವಲ್ಪ ಲೇಟ್ ಮಾಡಿದ್ರು ತರೋದನ್ನು. ಹುಲಿ ಬಂತ ಇಲ್ಲ, ಹುಲಿ ಬಂತ ಇಲ್ಲ. ಓಕೆ ಇವಾಗ ನಾನು ಬೋನ್ ಒಳಗಡೆ ಇದ್ದೀನಿ. ಚಿರತೆ ಏನಾದರೂ ನೋಡಿ ಇಲ್ಲಿ ಕಾಲ್ ಮಡಗಿದ ತಕ್ಷಣ ಈ ಡೋರ್ ಕ್ಲೋಸ್ ಆಗಬೇಕು. ನೋಡೋಣ ಇವಾಗ ಕ್ಲೋಸ್ ಆಗುತ್ತೆ ಏನಂತ. ಪ್ರೆಸ್ ಮಾಡಿ. ಓಕೆ ಡನ್. ಓಕೆ ಅಂತೂ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ ವಾಪಸ್ಸು. ನಾವು ಫಸ್ಟೇ ಮಾಡಿದ್ದು ಸರೋಗೋದು, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಒಂದು ಸಲ ತಿನ್ಕೊಂಡು ಹೋಗಿದೆಯಲ್ಲ, ಮತ್ತೆ ಬರುತ್ತೆ ಏನು ಗೊತ್ತಿಲ್ಲ. ಇವತ್ತು ರಾತ್ರಿ ಬರೆದಿದ್ರು, ನಾಳೆ ರಾತ್ರಿ ಬಂದೇ ಬರುತ್ತೆ. ನೋಡೋಣ, ಒಂದು 2 ದಿನ ಇಟ್ಟು ನೋಡೋಣ. ಅದು ಬಂದು ಬಿದ್ದರೂ ಬೀಳ್ಬೋದು. ಓಕೆ, ಬೆಳಿಗ್ಗೆ ಬಂದು ತೋರಿಸ್ತೀನಿ ನಿಮಗೆ ಅಲ್ಲಿ ಚಿರತೆ ಬೋನಿಗೆ ಬೀಳುತ್ತೋ ಇಲ್ವೋ ಅಂತ. ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ 6:30 ಆಗಿದೆ. ಓಕೆ, ಇವಾಗ ಅಲ್ಲಿ ಬೋನ್ ಹತ್ರ ಹೋಗ್ತಾ ಇದ್ದೀನಿ. ಚಿರತೆ ಬಂದಿದೆಯೋ ಏನು ಗೊತ್ತಿಲ್ಲ. ಹಾಂ, ಬಂದಿಲ್ಲ. ನೈಟು ಅದು ಗಲಾಟೆ ಮಾಡಿಬಿಟ್ಟು. ಓಕೆ, ಇವಾಗ ನಮ್ಮ ಬೋನ್ ಹತ್ರ ಬಂದಿದ್ದೀನಿ. ಬೋನಲ್ಲಿ ಇನ್ನೂ ಚಿರತೆ ಬಿದ್ದಿಲ್ಲ. ಇಲ್ಲಿ ನೋಡಿ, ಚಿರತೆ ಬೋನ್ ನೋಡಿ ಇಲ್ಲಿಟ್ಟಿದ್ದೀವಿ. ಮತ್ತು CC ಕ್ಯಾಮ್ರಾ ಕೂಡ ಇಲ್ಲೇ ಇದೆ. ನೈಟ್ ಇಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಆಗೋಯ್ತು, ಅದಕ್ಕೆ ಬಂದಿಲ್ಲ ಅದು. ಇಲ್ಲಂದಿದ್ರೆ ಬರ್ತಾಯಿತ್ತು. ನೋಡೋಣ, ಇವತ್ತು ರಾತ್ರಿ ಅದು ಬರ್ಬೋದು ಅನಿಸುತ್ತೆ. ಇಲ್ಲ ಕಣ, ಬಂದಿಲ್ಲ. ನೈಟ್ ಗಲಾಟೆ ಆಗೋಯ್ತು. ನೋಡೋಣ, ಇವತ್ತು ಬಂದ್ಗಿಂದ ಇವತ್ತು ರಾತ್ರಿ ಗೊತ್ತಾಯ್ತೆ. ಓಕೆ, ಡೇ ಟು ಅಲ್ಲಿ ಸಂಜೆ 6 ಗಂಟೆ ಆಗಿದೆ. ಚಿರತೆಗೆ ಬೋನ್ ಹಾಕಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೇಫ್ಟಿಗೆ ಒಂದು ಮಚ್ಚಿದ ತೊಗೊಂಡಿದ್ದೀನಿ, ಅಕಸ್ಮಾತ್ ಇದ್ಗಿದ್ರೆ ಅಂದ್ಬಿಟ್ಟು. ಇವಾಗ ಅಲ್ಲಿಗೆ ಹೋಗ್ತಿದ್ದೀನಿ. ನೋಡೋಣ ಚಿರತೆ ಬೋನಿಗೆ ಬಿದ್ದಿದೆಯೋ ಇಲ್ವೋ ಗೊತ್ತಿಲ್ಲ. ಯಾರೂ ನೋಡಿಲ್ವಂತೆ ಅವರು, ಮನೆಯವರು ಯಾರೂ ಹೋಗಿ ನೋಡಿಲ್ಲ, ಭಯ ಪಟ್ಕೊಂಡು ಅದ್ರ ಹತ್ರನೇ ಹೋಗಿಲ್ವಂತೆ. ಸೊ ಇವಾಗ ಹೋಗಿ ನೋಡೋಣ ಅಲ್ಲೇ ಇದೆಯಾ ಏನಂತ. ಮೋಸ್ಟ್ಲಿ ಇವಾಗ ಬೆಳಕಿರುವಾಗ ಬರಲ್ಲ ಅದು. ಇವತ್ತು ರಾತ್ರಿ ಕತ್ಲೆ ಆದಮೇಲೆ ಗ್ಯಾರಂಟಿ ಚಿರತೆ ಬಂದೇ ಬರುತ್ತೆ. ನೆನ್ನೆ ರಾತ್ರಿ ಮೇಲ್ಗಡೆಯಿಂದ ಬಂದು ಅದನ್ನು ತಿಂತಾಯಿತ್ತು. ಅದು CC ಕ್ಯಾಮ್ರಾದಲ್ಲಿ ನೀವು ನೋಡಿದ್ದೀರಾ. ಇವತ್ತು ನೋಡೋಣ ಯಾವ ಕಡೆಯಿಂದ ಬರುತ್ತಂತ. ಇವರು ಇಲ್ಲಿ ಎಲ್ಲೋ ಇಲ್ಲಿ ನೀರು ಹೊಡೆದಿದ್ದೀರಂತೆ ತೋಟಕ್ಕೆ, ಅದರ ಹೆಜ್ಜೆ ಗುರುತುಗಳು. ಅದು ನಾವು ಬೋನ್ ಇಟ್ಟ ಮೇಲೆ, ನೆನ್ನೆ ರಾತ್ರಿ ನಾವು ಬೋನ್ ಇಟ್ಟ ಮೇಲೆ ಆ ಚಿರತೆ ಈಗ ಬಂದು ಇಲ್ಲಿ ಮನೆ ಇದೆಯಲ್ಲ, ಮನೆಯಿಂದ ಮುಂದೆ ಒಂದು ಸ್ವಲ್ಪ ತ್ಯಾಮ ಇದೆ ಅಲ್ಲಿ, ಆ ತ್ಯಾವಕ್ಕೆ ಅದರ ಹೆಜ್ಜೆ ಗುರುತುಗಳು ಅಲ್ಲೆಲ್ಲ ಬಿದ್ದಿದೆ. ಆ ಚಿರತೆ ಕಾಡಿಗೆ ಹೋಗಿಲ್ಲ, ಹೊಲದ ಒಳಗಡೆನೆ ಹೌದು ಕೂತ್ಕೊಂಡಿದೆ. ಇಲ್ಲಿ ಸಿಕ್ಕಾಬಟ್ಟೆ ಜೋಳದ ಹೊಲಗಳು ಮತ್ತು ಬೇಲಿಗಳು ಸಿಕ್ಕಾಬಟ್ಟೆ ಇದ್ದಾವೆ. ಅದರಿಂದ ಇಲ್ಲೇ ಹೌದು ಕೂತ್ಕೊಂಡು ನೈಟ್ ಬಂದು ಅದನ್ನು ತಿನ್ನುತ್ತೆ. ಸೊ ಇವಾಗ ಬೋನ್ ಹತ್ರ ಹೋಗಿ ನೋಡೋಣ ಬನ್ನಿ, ಇದೆಯೋ ಇಲ್ವೋ ಅಂತ. ನಾವು ಹಾಕಿದ್ದೀವಲ್ಲ ಡೋರು, ಅದು ಕ್ಲೋಸ್ ಆಗಿಬಿಟ್ಟಿದೆಯಂತೆ. ಯಾವುದಾದ್ರೂ ಪ್ರಾಣಿ ಒಳಗಡೆ ಹೋದ್ರೆ ಮಾತ್ರ ಕ್ಲೋಸ್ ಆಗೋದು ಅದು. ಆದರೆ ಇಲ್ಲಿ ಆಲ್ರೆಡಿ ಕ್ಲೋಸ್ ಆಗೋಗಿದೆ. ಒಳಗಡೆ ಏನೋಗಿದೆ ಅಂತ ಗೊತ್ತಿಲ್ಲ. ಕೆಲವೊಂದು ಸಲ ಗಾಳಿಗೂ ಕೂಡ ಅದು ಕ್ಲೋಸ್ ಆಗುತ್ತೆ. ನೋಡೋಣ ಬನ್ನಿ. ಒಳಗಡೆಗೆ ಏನಾದರೂ ಒಟ್ಕಿಟ್ಟೋಗಿದೆಯಾ ನೋಡೋಣ ಇರ್ರಿ. ಇಲ್ಲ. ಇವಾಗ ಡೋರ್ನ ಹೆಂಗಪ್ಪ ಆಯ್ತದು? ಆಗಲ್ಲ, ಇದು ಮೇಲ್ಗಡೆ ತಳ್ಳಿಡ್ಕೊಂಡು ಹಾಕಬೇಕು. ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ವಾ? ಕ್ಯಾಮ್ರಾ ಆನಲ್ಲೇ ಇದೆ, ನಮ್ಮ CC ಕ್ಯಾಮ್ರಾ ಅಲ್ಲಿ ಆನಲ್ಲಿದೆ. ಇವಾಗ ಇನ್ನೊಬ್ರನ್ನ ಕರ್ಕೊಬಂದು ಇದನ್ನ ಸೆಟಪ್ ಮಾಡಬೇಕು ಬೇಗ. ಸೊ ಓಕೆ, ಕರ್ಕೊಬರೋಣ ಬನ್ನಿ.
3 days later. ನಿಮ್ಮ ಊರುಗಳಿಗೆ ಹುಲಿ ಅಥವಾ ಚಿರತೆ ಬಂದರೆ ಅದು ಯಾವುದಾದ್ರೂ ಪ್ರಾಣಿಗಳನ್ನು ಬೇಟೆಯಾಡಿ ಅರ್ಧ ತಿಂದು ಅರ್ಧ ಹೋಗಿರುತ್ತಲ್ಲ, ಇನ್ನರ್ಧ ಬಿಟ್ಟಿರುತ್ತಲ್ಲ, ಆ ಮಾಂಸಕ್ಕೆ ಯಾವುದೇ ಪಾಯ್ಸನ್ಗಳಾಗಲಿ ವಿಷಗಳಾಗಲಿ ಹಾಕಿ ಆ ಪ್ರಾಣಿಗಳನ್ನು ಕೊಲ್ಲುವಂಥ ಕೆಲಸಗಳನ್ನ ಯಾರೂ ಮಾಡಬೇಡಿ ದಯವಿಟ್ಟು. ಇವೆಲ್ಲ ಅವತರ ಜಾಗಗಳು. ನಾವು ಇದೀವಲ್ಲ, ಇದೆಲ್ಲ 20 ವರ್ಷ 30 ವರ್ಷದಿಂದ ಇದೆಲ್ಲ ಕಾಡೆ. ಇವಾಗ ನಾವು ಹೊಲ ಗದ್ದೆಗಳು ಮನೆಗಳನ್ನು ಕಟ್ಕೊಂಡು ಇದನ್ನು ವಾಸಸ್ಥಾನ ಮಾಡ್ಕೊಂಡಿದ್ದೀವಿ. ಇದಕ್ಕೂ ಮುಂಚೆ ಇವೆಲ್ಲ ಪ್ರಾಣಿಗಳ ವಾಸಸ್ಥಾನ, ಇದೆಲ್ಲ ಕಾಡಾಗಿತ್ತು. ದಯವಿಟ್ಟು ಅದಕ್ಕೋಸ್ಕರ ಅವುಗಳ ಜಾಗಕ್ಕೆ ಅವು ಬರೋದು ತಪ್ಪೇ ಇಲ್ಲ. ಇಲ್ಲಿ ಏನು ನಿಮ್ಗೆ ಲಾಸ್ ಆಗಿದೆಯೋ ಅದು ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ನಿಮಗೆ ಬಂದೇ ಬರುತ್ತೆ. ಅದು ಬಿಟ್ಟು ಹುಲಿಗೆ ವಿಷಾಕ್ ಸಾಯಿಸೋದು, ಚಿರತೆಗಳಿಗೆ ವಿಷಾಕ್ ಸಾಯಿಸೋದು ಆ ಥರ ಕೆಲಸ ಯಾರೂ ಮಾಡೋಕ್ಕೆ ಹೋಗಲೇಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇದೊಂದು ಮಾತ್ರ ಎಲ್ಲ ರೈತರಿಗೂ ಹೇಳ್ತಾ ಇದ್ದೀವಿ. ಕಾಡನ್ನು ಕಾಪಾಡೋದು, ಕಾಡು ಪ್ರಾಣಿಗಳನ್ನು ಕಾಪಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಜವಾಬ್ದಾರಿ ಮಾತ್ರ ಅಲ್ಲ, ನಿಮ್ಮ ಜವಾಬ್ದಾರಿ ಕೂಡ. ಅದನ್ನು ಸಾಯಿಸೋದು, ಅದನ್ನು ಸಾಯಿಸಿ ನೀವು ಜೈಲ್ಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಅದನ್ನು ಸಾಯಿಸಿರೋ ಕರ್ಮ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಯಾರು ಆ ಥರ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಉತ್ತಮ ಕೆಲಸ ಅಂದರೆ ನಿಮ್ಮ ಹತ್ತಿರದ ಅರಣ್ಯ ಇಲಾಖೆಗೆ ಹೇಳಿ ಈ ಥರ ಒಂದು ಬೋನ್ ತಂದಿಡಿ. ಆ ಹುಲಿ ಆಗಲಿ ಚಿರತೆ ಆಗಲಿ ಬೋನಿಗೆ ಬಂದು ಬಿದ್ದ ಮೇಲೆ ಅದನ್ನು ಬೇರೆ ಕಡೆ ತಗೋಗಿ ಬಿಡ್ತಾರೆ. ಯಾರು ಹುಲಿಗಳನ್ನು ಚಿರತೆಗಳನ್ನು ಕೊಲ್ಲಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಇನ್ನೊಂದು ಸಲ, ಯಾರು ಕಾಡು ಪ್ರಾಣಿಗಳನ್ನು ಕೊಲ್ಲಕ್ಕೆ ಹೋಗಬೇಡಿ. ಇಲ್ಲಿಗೆ ಚಿರತೆ ಬಂದಿರೋದು ಇದೇನು ಹೊಸ್ತೇನಲ್ಲ. ಇದಕ್ಕೂ ಮುಂಚೆ ತುಂಬ ಜಾನುವಾರುಗಳನ್ನು ಬಂದು ತಿನ್ಕೊಂಡೋಗಿದೆ. ಆವಾಗ ಚಿರತೆ ಬಂದಿರೋ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊ ಬನ್ನಿ. ನಾವು ಚಿರತೆಗೆ ಬೋನ್ ಹಾಕ್ಬಿಟ್ಟು ಇಲ್ಲಿ ತೋಟದ ಮನೆಯಲ್ಲಿದ್ದೀವಿ. ಯಾಕಂದರೆ ಅಲ್ಲೇ ಇರೋದಕ್ಕಾಗಲ್ಲ. ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲಿದ್ದರೆ ಚಿರತೆ ಅಲ್ಲಿ ಹತ್ರಕ್ಕೆ ಬರೋಲ್ಲ. ಅಲ್ಲಿ ಯಾವುದೇ ಶಬ್ದ ಆಗಲಿ ನಮ್ಮ ಸ್ಮೆಲ್ ಆಗಲಿ ಅಲ್ಲಿ ಇರಬಾರ್ದು. ಹಾಗಾದ್ರೆ ಮಾತ್ರ ಯಾವುದೇ ಕಾಡು ಪ್ರಾಣಿ ಆಗಲಿ, ಚಿರತೆ ಆಗಲಿ, ಹುಲಿ ಆಗಲಿ ಅಲ್ಲಿ ಬೋನ್ ಹತ್ರ ಬರೋದು. ಅದಕ್ಕೆ ನಾವು ಅಲ್ಲಿ ಬೋನ್ ಹತ್ರ ಒಂದು CC ಕ್ಯಾಮ್ರಾ ಇಟ್ಟಿದ್ದೀವಿ. ಏನೇ ಬಂದರೂ ಅಲ್ಲಿ ಏನೇ ಆದರೂ ಆ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಅಲ್ಲಿ ಬೋನ್ ಇಟ್ಬಿಟ್ಟು ಇವಾಗ ಇಲ್ಲಿ ವೇಟ್ ಮಾಡ್ತಾಯಿದ್ದೀವಿ ಎಲ್ಲರೂ. ಬೋನಿಗೆ ಚಿರತೆ ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ನಾವು ಆವಾಗ ಹೋಗಿ ನೋಡ್ಕೊತಾ ಇದ್ದೀವಿ. ಇದು 3ನೇ ದಿನ. ಫಸ್ಟ್ ದಿನ ನೋಡಿದ್ವಿ, ಅದು ಸ್ವಲ್ಪ ಲೇಟ್ ಆಗಿದ್ರಿಂದ ಅವತ್ತು ಚಿರತೆ ಬಂದು ಬೋನಿಗೆ ಬಿದ್ದಿಲ್ಲ. 2ನೇ ದಿನವೂ ಬಂದಿಲ್ಲ. ಅಂದರೆ ಫಸ್ಟ್ನೇ ದಿನ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ಬಿಟ್ಟಿದ್ವಲ್ಲ ಗಾಬರಿಗೆ, 2ನೇ ದಿನವೂ ಬಂದಿಲ್ಲ. ಇವತ್ತು 3ನೇ ದಿನ ನೋಡೋಣ. ಇವತ್ತು 3ನೇ ದಿನ ಬರುತ್ತೆ ಏನು ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗಿದ್ದು ಬರೋಣ ಬನ್ನಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಬಂದಿದ್ದೀವಿ. ಹಾಗೆ ಓಪನ್ ಆಗಿದೆ. ಚಿರತೆ ಇನ್ನೂ ಬಂದಿಲ್ಲ. ನಾವು ಬಂದಿದೆ ಅಂದ್ಬಿಟ್ಟು ಬಂದ್ವಿ, ಬಟ್ ಚಿರತೆ ಬಂದಿಲ್ಲ. ನಾವು ಆವತ್ತೇ ತಪ್ಪು ಮಾಡಿದ್ವಿ. 2 ಅವರ್ಸ್ ಮಿಸ್ ಮಾಡಿದ್ದಕ್ಕೆ ಚಿರತೆ ನಮ್ಮ ಕೈಗೆ ಸಿಗಲಿಲ್ಲ. ಅದು ಬರಲ್ಲ ಬಿಡಿ, ಚಿರತೆಗೂ ಭಯ ಇರುತ್ತೆ. ಬರೋದು ಡೌಟು. ಮೋಸ್ಟ್ ಡೇಂಜರಸ್ ಪ್ರಾಣಿ ಅಂದರೆ ಮನುಷ್ಯರು. ನಮಗಿಂತ ಕೆಟ್ಟ ಪ್ರಾಣಿ ಭೂಮಿ ಮೇಲೆ ಇನ್ನೊಂದಿಲ್ಲ. ಅಂಥದ್ರಲ್ಲಿ ಚಿರತೆ ಭಯ ಪಟ್ಕೊಳ್ದೇ ಇರುತ್ತಾ. ಭಯ ಪಟ್ಕೊಂಡು ಅದು ಹೊರಟೋಗಿದೆ. ಅದು ಇನ್ನು ಬರಲ್ಲ ಅನಿಸುತ್ತೆ. ಬಂದರು ಬೋನಲ್ಲಿ ಬೀಳುತ್ತೆ. ಎಲ್ಲ ರೆಡಿ ಮಾಡಿದ್ದೀವಿ. ಓಕೆ, ಅಕಸ್ಮಾತ್ ಏನಾದರೂ ಆ ಚಿರತೆ ಬಂದು ಬೋನಿಗೆ ಬಿದ್ದರೆ
ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋ ಆಗಿತ್ತು, ನಮ್ಮ ಚಿರತೆ ಬೇಟೆ, ಚಿರತೆ ವಿಡಿಯೋ ಆಗಿತ್ತು. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಇಲ್ಲಿ ತನಕ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರಿಯಲ್ ಅಡ್ವೆಂಚರಸ್ ವಿಡಿಯೋಗಳನ್ನ ನೋಡ್ಬೋದು. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.